ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಲಾಯರ್ ಅಂಕಲ್, ಅದು ಫೋನ್ ಕಾಲ್ ಬರ್ತಿದೆ. ಒಂದ್ ನಿಮಿಷ ಆಂಟಿ. ಹಾಗೆ ಕಲ್ಯಾಣ ಮಂಟಪ ಎಲ್ಲ ಫಿಕ್ಸ್ ಆಗಿದೆ ಅಲ್ವಾ? ಲಗ್ನ ಪತ್ರಿಕೆ ಎಲ್ಲ ಹಂಚ್ತಾ ಇದ್ದೀರಲ್ವಾ? ಮದುವೆ ತುಂಬಾ ದಿನ ಏನಿಲ್ಲ, ಏನ್ ಬಂದ್ಬಿಡತ್ತೆ. ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ತಾನೆ? ಎಲ್ಲ ಅಳಿಯಂದ್ರ ಕಡೆಯವರೇ ನೋಡ್ಕೋತಿದ್ದಾರೆ. ಅವ್ರು ನಮ್ಗೆ ಯಾವ ಜವಾಬ್ದಾರಿನೂ ವಹಿಸಿಲ್ಲ. ದೇವ್ರಂತ ಮನುಷ್ಯ. ಹೌದು ನಮ್ ಸಾಕು ದೇವ್ರೆ, ನಮ್ ಸಾಕು ನೋಡುವಾಗ ನಮ್ಮಮ್ಮ ಮತ್ತೆ ಕಾಲ್ ಮಾಡ್ತಿದ್ರಲ್ಲ. ಬಂದೆ ಅಂಕಲ್, ಒಂದ್ ನಿಮಿಷ ಬರ್ತೀನಿ ಆಂಟಿ. ಅಯ್ಯೋ, ನಮ್ ಸಾಕು ಹೊಗಳುವಾಗ ನಮ್ಮಮ್ಮ ಈಗ್ಲೇ ಕಾಲ್ ಮಾಡ್ಬೇಕಾ? ಹೇಳಮ್ಮ. ಮೀರಾ, ಮದ್ವೆ ಕಾರ್ಡ್ ಕೊಡಕ್ಕೆ ಲಿಸ್ಟ್ ಮಾಡಿಟ್ಟಿದ್ಯಲೆ, ಆ ಬುಕ್ ಎಲ್ಲಿದೆ? ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೀನಿ ನೋಡಮ್ಮ, ನನ್ನ ರೂಮಲ್ಲಿ ಇಟ್ಕೊಂಡು ಏನೇ ಮಾಡ್ತೀಯಾ? ಎಲ್ರಿಗೂ ಒಂದೊಂದು ಕಾಪಿ ಕೊಡು ಅಂತ ಹೇಳಿದ್ದೆ ತಾನೆ? ಅಮ್ಮ, ಎಲ್ಲಾ ಕಾಪೀಸು ಮಾಡಿದ್ದೆ, ಆದ್ರೆ ನಿನಗ್ ಕೊಡೋದನ್ನ ಮರ್ತ್ಬಿಟ್ಟೆ. ಪ್ರಣಮ್ಗೆ ಹೇಳು ಟೇಬಲ್ ಮೇಲಿದೆ ಅಂತ ತಂದ್ಕೊಡ್ತಾನೆ. ಮೀರಾ, ನೀನು ನಂಬ್ಕೊಂಡು ಯಾವ ಕೆಲ್ಸನೂ ಮಾಡಕ್ಕಾಗಲ್ಲ ಕಣೆ. ಅದನ್ನ ಮರ್ತೆ ಇದನ್ನ ಮರ್ತೆ ಅಂತ ಎಲ್ಲಾ ಕೆಲ್ಸನೂ ಹಾಳು ಮಾಡ್ತೀಯ. ಮದ್ವೆ ದಿನ ಹತ್ರ ಬರೋದಕ್ಕೂ ನೀನ್ ಒಂದೊಂದ್ ಕೆಲ್ಸ ತಡ ಮಾಡೋದಕ್ಕೂ ಎಲ್ಲಿ ಏನಾಗುತ್ತೋ ಅಂತಾನೆ ಭಯ ಆಗ್ತಾ ಇದೆ. ಅಮ್ಮ, ಟೇಬಲ್ ಮೇಲೆ ಲಿಸ್ಟ್ ಇದೆಯಮ್ಮ, ಅದನ್ನ ತಗೊಂಡ್ರೆ ಮುಗ್ದೋಯ್ತು. ಅದಕ್ಕೆ ಯಾಕೆ ಇಷ್ಟು ಬೈಬೇಕು? ಬೈದೆ ಇನ್ನೇನ್ ಮಾಡ್ಲಿ? ಆಯ್ತಾಯ್ತು, ನಾನ್ ಬಂದ್ಮೇಲೆ ಅದ್ ಎಷ್ಟ್ ಬೇಕಾದ್ರೂ ಬಾಯ್. ಮಂದು ಯಾವಾಗ್ಲೂ ಬೈಯೋದಾಗೋದು. ಡೈವರ್ಸು ಒಳ್ಳೇದೇನೋ. ಮೀರಾ ಅವ್ರೆ, ಅಲ್ಯಾಕ್ ನಿಂತ್ರಿ? ಬನ್ನಿ. ಏನೋ ಡಿವೋರ್ಸ್ ಅಂತ ಮಾತಾಡ್ದಾಗಿತ್ತು. ಏನಿಲ್ಲಮ್ಮ, ನಾನು ಲಾಯರ್ ಅಲ್ವಾ, ನನ್ನ ಹತ್ರ ಈ ಡೈವರ್ಸ್ ಕೇಸ್ಗಳು ತುಂಬಾ ಬರ್ತಾ ಇರ್ತವೆ. ಇತ್ತೀಚೆಗೆ ನನ್ನ ಹತ್ರ ಡೈವರ್ಸ್ ಕೇಸ್ಗಳು ತುಂಬಾನೇ ಬರ್ತಿವೆ. ಅದ್ರ ಬಗ್ಗೆ ಮಾತಾಡ್ತಿದ್ದೆ. ನೋಡು, ಮದುವೆ ದಿವಸ ಕೂಡ 2 ಹಿಯರಿಂಗ್ ಇದೆ. ಒಂದ್ ಕಡೆ ಮಗಳ ಮದುವೆ, ಇನ್ನೊಂದ್ ಕಡೆ ಗಂಡ ಹೆಂಡತಿನ ದೂರ ಮಾಡಬೇಕು. ಲಾಯರ್ ಜೀವನ ಹೇಗಿದೆ ನೋಡು, ವಿಚಿತ್ರವಾಗಿ. ಹೌದು, ಒಂದ್ ಕಡೆ ಜೋಡಿನ ಒಂದ್ ಮಾಡಿದ್ರೆ ಇನ್ನೊಂದ್ ಕಡೆ ಜೋಡಿನ ದೂರ ಮಾಡ್ತೀರಾ. ಹಾಗೆ ನೀವ್ ಮಾತಾಡಿದ್ದು ನಮ್ ಸಾಕು ವಿಷಯದ ಬಗ್ಗೆ ಅಲ್ಲ ತಾನೆ? ಹೆಚ್ಚೆ ಹಾಗೇನಿಲ್ಲಮ್ಮ. ಸರಿ ಲಕ್ಷ್ಮಿ, ನಾನು ಬರ್ತೀನಿ ಕಣ. ಅಂಕಲ್, ನಿಮ್ ಆಫೀಸ್ ಅಲ್ಲಿ ಬರುತ್ತಾ? ಯಾಕಮ್ಮ? ಅದು ಯಾವ್ದಾದ್ರು ಕೇಸ್ ಬಂದ್ರೆ ನಿಮ್ಮ ಆಫೀಸ್ಗೆ ಕಳ್ಸೋದಕ್ಕೆ ಅಂತ. ಯಾಕೆ ಗಾಬರಿ ಆದ್ರಾ? ಹಾಗೇನಿಲ್ಲಮ್ಮ, ನಾನು ಬರ್ತೀನಿ. ಸರಿ ಲಕ್ಷ್ಮಿ ಆಂಟಿ, ನಾವೇನ್ ಹೊರಡ್ತೀವಿ, ಸಾಕು ಹೊರಡೋಣವಾ? ಹೌದು, ಲಾಯರ್ ಸರ್ ಎಲ್ಲಿ ಹೊರಟ್ಬಿಟ್ರ? ಹೌದಳಿ ಅಂದ್ರೆ ಅವ್ರು ಇಷ್ಟೊತ್ತು ಕೂತಿದ್ದೆ ಅಪರೂಪ, ಹೊರಟ್ಬಿಟ್ರು. ಸರಿಮಾ, ನಾವೇನು ಬರ್ತೀವಿ. ಸರ್, ನೀವು ಯಾವ ವಿಷಯಕ್ಕೂ ಟೆನ್ಷನ್ ಮಾಡ್ಕೋಬೇಡಿ. ಇದು ಬರೀ ನನ್ನ ಮನೆ ಮದ್ವೆ, ನಿಮ್ಮ ಮನೆ ಮದ್ವೆ ಅಲ್ಲ. ಇದು ನಮ್ಮ ಮನೆ ಮದ್ವೆ. ನೀವು ಯಾವ ವಿಷಯಕ್ಕೂ ಒತ್ತಡ ತಗೋಬೇಡಿ. ಏನೇ ಇದ್ರು ನನ್ನ ಹತ್ರ ಹೇಳ್ಕೊಳ್ಳಿ. ಅಮೃತ, ಬಟ್ಟೆ ತಗೊಳ್ಳೋದಕ್ಕೆ ನೀನು ಬರ್ತೀನಿ ಅಂತ ಹೇಳಿದ್ದೆ. ನಾವಂತೂ ನಿನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಪರವಾಗಿಲ್ಲ ಬಾವ, ನೆಕ್ಸ್ಟ್ ಟೈಮ್ ಬಟ್ಟೆ ಬೇಕು ಅಂತ ನಿಮ್ಮನ್ನೇ ಗಂಟು ಬೀಳ್ತೀನಿ. ಹೋಗೆ, ನಾನನ್ ಭಾವನ ಕೇಳ್ತಿದ್ದೀನಿ, ನಿನ್ನ ಹತ್ರ ಕೇಳಿದ್ನಾ? ಮೀರಾ, ಹೊರಡೋಣವಾ? ಏನಾಯ್ತು? ಏನಿಲ್ಲ, ನೀವ್ ಮಾತಾಡ್ತಿರೋದನ್ನೆಲ್ಲ ನೋಡಿದ್ರೆ ಎಷ್ಟು ಚಂದ ಅನ್ಸುತ್ತೆ. ಸರಿ ಬಾ, ಸಾಕು ಹೊರಡೋಣ. ಬಾಯ್ ಬಾಯ್.
ಕೆಮ್ಮು ಯಾಕೋ ಜಾಸ್ತಿ ಆಗಿರೋ ಹಾಗಿದೆ. ನೀತಿ ಜಾಸ್ತಿ ಆಗಿರೋ ಆಗಿದೆ. ಅಮ್ಮು ಇವತ್ ಮಾಡ್ತೇನೆ ನಿಂಗೆ. ಯಾವ್ದೇ ಇದು ಓಲೆ? ಅದು ಅವರು ಈಗ ತಾನೇ ಕೊಟ್ಟು ಹೋದ್ರಮ್ಮ. ವ್ಯಾಲೆಂಟೈನ್ಸ್ ಡೇ ಗಿಫ್ಟಾ? ಅಕ್ಕ ಏನೇ ಮಾತಾಡಿದ್ರಿ? ರೊಮ್ಯಾಂಟಿಕ್ ಆಗಿ ಏನಾರು ಮಾತಾಡಿ ಇರ್ತೀರಾ? ಏನ್ ಹೇಳಿದ್ರು ಅಂತ ಹೇಳಿ ಪ್ಲೀಸ್ ಹೇಳು. ಸುಮ್ಮನೆ ಇರು. ಸಾವಿರ ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತ ಅಂತಾರಂತೆ. ಆದ್ರೆ ಎಲ್ಲಿ ಒಂದ್ ಸುಳ್ಳು ನಮ್ ಸಾಕು ಜೀವನನೇ ಹಾಳು ಮಾಡ್ಬಿಡುತ್ತೋ ಅನ್ನೋ ಭಯ. ಅಲ್ಲಿ ಅಕ್ಕ ಅದೇನ್ ಸೀಕ್ರೆಟ್ ಮಾಡ್ತಿದಾರೋ ಅದನ್ನ ನಾನು ತಿಳ್ಕೋತೀನಿ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಸರಿ ತಾನೆ? ನಾನು ಏನು ತಪ್ಪು ಮಾಡ್ತಿಲ್ಲ ತಾನೆ? ನನ್ಗೆ ಗೊಂದಲಗಳಾದಾಗ ನಾನು ಆಗಾಗ ಬಂದು ನಿಮ್ ಹತ್ರ ಮಾತಾಡ್ತಿರ್ತೀನಿ. ಓಕೆನಾ? ಹೆಲ್ಪ್ ಮಾಡಿ. ಕೋರ್ಸ್ ಬಗ್ಗೆ ಮಾತಾಡ್ತಿದ್ರು. ನಾನು ಮಾತಾಡಿದ ತಕ್ಷಣ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತು. ಕಳ್ಳನ್ ಮನ್ಸ್ ಸುಳ್ಗೆ ಅಂತಾರಲ್ಲ ಆ ತರ. ಯಾರ್ ಡಿವೋರ್ಸ್ ಬಗ್ಗೆ ಮಾತಾಡ್ತಿದ್ರು? ಏನ್ ಸೀಕ್ರೆಟ್ ಮಾಡ್ತಿದ್ರು? ದೇವ್ರೆ, ನಮ್ ಟೆನ್ಷನ್ ನಾನು ಯಾರ ಹತ್ರನಪ್ಪ ಹೇಳ್ಕೊಳ್ಳಿ? ಏನ್ ಮಾಡ್ಲಿ? ಅನಿ 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 ಅಣ್ಣ ಎಲ್ಲೋದ? ಅದು ಏನೋ ಅರ್ಜೆಂಟ್ ಮೀಟಿಂಗ್ ಅಂತ ಆಫೀಸಿಗೆ ಹೋದ. ಮದ್ವೆ ಟೈಮಲ್ಲಿ ಆಫೀಸ್ಗೆ ಹೋಗೋದು ಬೇಕಾ? ಸರಿ, ನಾನು ಅಲ್ಲೇ ಮಾತಾಡ್ತೀನಿ ಬಿಡಿ. ಅನಿ ಅನಿ ಪ್ಲೀಸ್ ಕಣೋ, ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ. ದೊಡ್ಡ ಪ್ರಾಬ್ಲಮ್ ಆದ್ರೂ ಆಗ್ಬೋದು. ಅದೇನ್ ಬೇಗ ಹೇಳು. ಅದು ನೀನ್ ಕೋಪ ಮಾಡ್ಕೋಬಾರ್ದು. ಬೇಗ ಹೇಳಿದ್ರೆ ಕೋಪ ಮಾಡ್ಕೊಳ್ಳೋದು. ಅದು ನೀನ್ ಕೂಗಾಡ್ಬಾರ್ದು. ಕೂಗಾಡದೆ ಇರುವಂತ ವಿಷಯ ಆಗಿದ್ರೆ ನಿಜವಾಗ್ಲೂ ಕೂಗಾಡಲ್ಲ. ನೋಡು, ನೀನ್ ಸಿಟ್ ಮಾಡಿ ಬೈಬಾರ್ದು. ನೀನೀಗ ಪೀಠಿಗೆ ಆಗ್ತಾ ಇದ್ರೆ ಗ್ಯಾರಂಟಿ ಬಯಸ್ಕೋತೀಯ. ಇಲ್ಲ ಹೇಳ್ತೀನಿ. ಅದು ನಾವ್ ಅಹಲ್ಯ ಅಕ್ಕನ್ ಮನೆಗೆ ಹೋಗಿದ್ವಲ್ಲ, ಅಲ್ಲೊಂದ್ ಶಾಕಿಂಗ್ ನ್ಯೂಸ್ ಕೇಳ್ದೆ. ಅವ್ರ ಮುಖದಲ್ಲಿ ಇದ್ದ ಟೆನ್ಷನ್ ಅನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ. ನನ್ ಗಟ್ ಫೀಲಿಂಗ್ಸ್ ಹೇಳ್ತಿದೆ ಅನಿ, ಎಲ್ಲೋ ಏನೋ ಎಡವಟ್ಟಾಗಿದೆ. ಶಟ್ ಅಪ್ ಮೀರಾ. ಎನಫ್ ಇಸ್ ಎನಫ್. ನಿನಗ್ ಬುದ್ಧಿ ಬರಲ್ಲ. ನೀನ್ ಬೇಕು ಅಂತ ಅಣ್ಣನ ಜೀವನದಲ್ಲಿ ಆಟ ಆಡ್ತಿದ್ಯಾ ಹೇಗೆ? ಇಲ್ಲ ಕಣೋ, ಹೇಳಿದ್ದು ನೋಡಿದ್ದು ಹೇಳ್ತಾ ಇದೀನಿ. ಶಟ್ ಅಪ್ ಮೀರಾ. ಯಾಕೆ ಕೇಳಿಸ್ಕೊತೀಯ? ಕೇಳಿಸ್ಕೊಳ್ಬಾರ್ದಂತ ವಿಷಯಗಳೇ ನಿನ್ ಕಿವಿಗೆ ಯಾಕೆ ಬೀಳುತ್ತೆ? ನಿನ್ ಕಣ್ಣಿಗೆ ಯಾಕೆ ಕಾಣುತ್ತೆ? ಎಲ್ಲಾದ್ರಲ್ಲೂ ಕೊಂಕ್ ತೆಗಿಯೋಳೆ ಆಗಿದ್ರೆ ಆ ಮನೆಗೆ ಯಾಕೆ ಹೋಗ್ತೀಯ? ಮದುವೆ ಆಗೋವರೆಗೂ ಎಲ್ಲೂ ಹೋಗ್ಬೇಡ. ತೆಪ್ಪಗೊಂದ್ ಕಡೆ ಬಿದ್ದಿರೋ. ನಾನು ಇದಕ್ಕೆ ಹೇಳಿದ್ದು, ಸಮಾಧಾನವಾಗಿ ನನ್ ಮಾತು ಕೇಳು ಅಂತ. ಏನ್ ನಿನ್ ಮಾತನ್ನ ಸಮಾಧಾನವಾಗಿ ಕೇಳ್ಬೇಕು? ಯಾವ ವಿಷಯ ನೀನು ಹೇಳ್ದಂಗಾಗಿದೆ. ಪ್ರತಿ ಒಂದು ವಿಷಯದಲ್ಲೂ ಅದಕ್ಕೆನ ಡೌಟ್ ಪಡ್ತಾನೆ ಇದೆಯಾ? ಆದ್ರೆ ಅದು ಸುಳ್ಳು ಅಂತ ಪ್ರೂವ್ ಆಗಿದೆ. ನಿನ್ ದರಿದ್ರ ಗಟ್ ಫೀಲಿಂಗ್ ಸುಳ್ಳು ಹೇಳ್ತಿದೆ ಅಂತ ನಿನ್ಗೆ ಅರ್ಥ ಆಯ್ತು ತಾನೆ? ಮತ್ತೇನೆ ನಿನ್ ಕೊಂಕ್ ಮಾತ್ಕೊಳ್ಳು. ನಿನ್ನೆವರೆಗೂ ನಾನು ಎಲ್ಲ ತಡ್ಕೊಂಡಿದ್ದೆ, ಇನ್ನು ಮುಂದೆ ನನ್ನ ಕೈಲಾಗಲ್ಲ. ನಿನ್ ಗಟ್ ಫೀಲಿಂಗ್ಸ್, ನಿನ್ ಯೋಚನೆಗಳು, ನಿನ್ ಅನುಮಾನ, ಮಣ್ಣು ಮಸಿ ಎಲ್ಲ ನಿನ್ನ ಹತ್ರನೇ ಇಟ್ಕೋ. ಬೇರೆಯವ್ರ ಹತ್ರ ಶೇರ್ ಮಾಡ್ಕೋಬೇಡ. ನಾಚಿಕೆ ಆಗಲ್ವೇನೆ ನಿನ್ಗೆ? ನೀನ್ ಪ್ರತಿ ಸಲ ಅನುಮಾನಿಸಿದಾಗ್ಲೂ ಕೂಡ ನೀನ್ ಮುಖ ಕೊಡ್ದಾಗೆ ಅವರೇ ಒಳ್ಳೆಯವರು ಅಂತ ಪ್ರೂವ್ ಆಗ್ತಾ ಇದೆ. ಇಷ್ಟಾದ್ರೂ ಕೂಡ ಮತ್ತೆ ಅನುಮಾನಿಸ್ತಾ ಇದೆಯಲ್ಲ. ನಿನ್ ಬಗ್ಗೆ ಅಷ್ಟೋ ಇಷ್ಟೋ ರೆಸ್ಪೆಕ್ಟ್ ಇತ್ತು, ನಿನ್ ಮಾತಿನ ಮೇಲೆ ನಂಬಿಕೆ ಇತ್ತು. ಇತ್ತೀಚೆಗೆ ನೀನ್ ಓವರ್ ಆಗಿ ಆಡ್ತಿರೋದ್ ನೋಡ್ತಾ ಇದ್ರೆ ನನ್ ಮೈ ಪರ್ಚ್ಕೊಂಡಾಗ ಆಗ್ತಾ ಇದೆ. ವಿಷಯ ಏನು ಅಂತನಾದ್ರೂ ಕೇಳು ಅನಿ. ಐ ಡೋಂಟ್ ವಾಂಟ್ ಟು ಹಿಯರ್ ಎನಿಥಿಂಗ್ ಅಬೌಟ್ ಆಲಿಯಾ. ಅವ್ರು ನನ್ನ ಅಕ್ಕೆ ತಾಯಿಯಾಗಿ ಮನೆಗೆ ಬರ್ತಾ ಇದ್ದಾರೆ. ಅವರಲ್ಲಿ ನನ್ನ ತಾಯಿ ನೋಡ್ತಾ ಇದ್ದೀನಿ, ಅಷ್ಟು ಸಾಕು. ಅದಕ್ಕೆ ಬಗ್ಗೆ ಇನ್ನೊಂದು ಮಾತಾಡಿದ್ರು ನನ್ನ ತಾಯಿ ಬಗ್ಗೆ ಮಾತಾಡ್ತಿದ್ಯಾ ಅಂತ ಅನ್ಕೋತೀನಿ. ಇನ್ನು ಮುಂದೆ ಆ ಡೌಟು ಈ ಡೌಟು ಅಂತ ಅದಕ್ಕೆ ಬಗ್ಗೆ ಕಂಪ್ಲೇಂಟ್ ಹೇಳಕ್ ಬಂದ್ರೆ ನಾನ್ ಕೆಟ್ಟವನಾಗ್ಬೇಕಾಗತ್ತೆ. ಹುಷಾರ್. ನಮ್ಮ ಅಮ್ಮನಿಗೆ ಅವಮಾನ ಮಾಡಿದ್ರೆ ನಾನ್ ಸುಮ್ನಿರಲ್ಲ.
ಅರ್ಥ ಆಯ್ತಾ? ವೀರಪುಟಿ, ಇವತ್ತು ಮದುವೆ ತಯಾರಿಗಿಂತ ಆಚೆ ಎಲ್ಲೂ ಹೋಗ್ಲಿಲ್ವೇನಮ್ಮ? ಓ ಮಾತ್ರೆ ತಗೊಳೋದು ಮರ್ತ್ಬಿಟ್ಟೆ ಅಲ್ಲ. ಹಿಡ್ಕೊಡು. ಏ ಅನಿಕೇತ್ಗೂ ಸಾಕೇತ್ಗೂ ಆಫೀಸ್ಗೆ ಹೋಗ್ಬೇಡ ಅಂತ ಹೇಳಮ್ಮ. ವೀರ ನಿಂತ್ಕೋ. ಅರಳು ಹುರಿದಾಗೆ ಯಾವಾಗ್ಲೂ ಮಾತಾಡೋಳು ಇವತ್ತು ಯಾಕೆ ಇಷ್ಟೊಂದು ಮೌನವಾಗಿದ್ಯಾ? ಬಾಯ್ಲಿ ಬಾಯ್ಲಿ ಕೂತ್ಕೋ ಬಾ. ಯಾಕೆ ಪುಟಿ, ಏನಾಯ್ತು? ನಿಮಿಷ ಇರಿ ತಾತ. ದೊಡ್ಡ ಬೆರಳು ಮುಟ್ಟಿದ್ರೆ ನನ್ನ ಅನುಮಾನಗಳು ಸರಿ, ಚಿಕ್ಕ ಬೆರಳು ಮುಟ್ಟಿದ್ರೆ ಈ ಗುಗ್ಗು ಹೇಳಿರೋ ತರ ನಾನು ನಿಜವಾಗ್ಲೂ ಓವರ್ ಆಗಿ ಆಡ್ತಿದ್ದೀನಿ. ತಾತ, ಈ ಬೆರಳಲ್ಲಿ ಒಂದ್ ಬೆರಳು ಮುಟ್ಟಿ. ಹಾಗಾದ್ರೆ ನಾನ್ ಅನ್ಕೊಂಡಿದ್ದೆ ಸರಿ. ನೀನ್ ಯಾವತ್ತೂ ಸರಿನೇನಮ್ಮ. ಹೀಗೇನಾಯ್ತು? ನೋಡಿ ತಾತ, ನನ್ಗೇನಾದ್ರೂ ಡೌಟ್ಸು ಕನ್ಫ್ಯೂಷನ್ಸ್ ಬಂದಾಗ ನಾನ್ ಗುಗ್ಗು ಹತ್ರ ಹೇಳ್ಕೊಂಡ್ರೆ ನನಗ್ ಬಾಯಿಗೆ ಬಂದಂಗ್ ಬೈತಾನೆ ಗೊತ್ತಾ. ನಿಂಗೆ ಈ ಮನೆಯವ್ರ ಬಗ್ಗೆ ಒಂಚೂರು ಕಾಳಜಿ ಇಲ್ಲ, ನೀನ್ ನೋಡಿದ್ರೆ ಒಂದ್ ಬೇಜವಾಬ್ದಾರಿ ಹುಡುಗಿ ಅಂತೆಲ್ಲ ಬೈತಾನೆ ತಾತ. ನೀವೇ ಹೇಳಿ, ನನ್ಗನ್ಸಿದ್ದನ್ನ ನಾನು ಹೇಳೋದು ತಪ್ಪಾ? ಖಂಡಿತವಾಗ್ಲೂ ಇಲ್ಲಮ್ಮ. ನೀನು ಈ ಮನೆ ಮಗಳು, ನಿನಗೆ ಫಿಲ್ಟರೇ ಇಲ್ಲ. ನಿನ್ನ ಮನಸ್ಸಿಗೆ ತೋಚಿದ್ದನ್ನ ನೇರವಾಗಿ ಮಾತಾಡಿ ನಿನ್ನ ಮನಸ್ಸನ್ನ ಹಗುರ ಮಾಡ್ಕೋತೀಯ. ನೀನಿರೋ ರೀತಿನೇ ಸರಿ, ಯಾರು ಏನೇ ಹೇಳಿ ನೀನು ಬದಲಾಗ್ಬೇಡ, ಹೀಗೆ ಇರು. ಇಂಥ ಗುಣ ಸಿಗೋದು ಬಹಳ ಕಷ್ಟ. ಇದು ದೈವದತ್ತ. ಇದನ್ನ ಹಾಗೇ ಕಾಪಾಡ್ಕೊಂಡು ಹೋಗು. ನೀನು ನನ್ನ ಸೊಸೆ ಶಾಂತಲ ಬೆಳೆಸಿದ ಕೂಸು, ಯಾವುದೇ ಕಾರಣಕ್ಕೂ ತಪ್ಪುದಾರಿಯಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಪುಟ್ಟಿ, ಸಾಧ್ಯ ಇಲ್ಲ. ತಾತ, ಇನ್ಮೇಲೆ ನನ್ಗನ್ಸಿದ್ದನ್ನ ನಾನ್ ಮಾಡ್ತೀನಿ. ಥ್ಯಾಂಕ್ ಯು ತಾತ. ತಾತ ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ ತಾನೆ? ನಾನು ಏನೇ ಮಾಡಿದ್ರು ಸರಿ ಮಾಡ್ತೀನಿ. ನೀವು ನನ್ನನ್ನ ನೋಡ್ತಾನೆ ಇದ್ದೀರಾ? ಇದುವರೆಗೂ ನಾನು ಯಾವ್ದಾದ್ರೂ ತಪ್ಪು ಮಾಡಿದ್ದೀನಾ? ಇಲ್ಲ ತಾನೆ. ಅದಕ್ಕೆ ಡೌಟ್ ಬಂದಾಗ ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಂಡು ಮುಂದುವರೆದ್ಬಿಡ್ಬೇಕು. ಲೈಫಲ್ಲಿ ಮದುವೆ ಅನ್ನೋದು ಬರೀ ಒಂದ್ಸರ್ತಿ ಆಗೋದು, ಪದೇ ಪದೇ ಆಗೋದಕ್ಕಾಗುತ್ತಾ? ಅದಕ್ಕೆ ಇನ್ಮೇಲೆ ನನ್ಗೇನ್ ಅನ್ಸುತ್ತೋ ನಾನು ಅದನ್ನ ಮಾಡ್ತೀನಿ. ನನ್ಗೆ ಈ ಮನೆಯವ್ರ ಖುಷಿ ಮುಖ್ಯ, ಇಲ್ಲಿರೋರು ಯಾರು ನೊಂದ್ಕೋಬಾರ್ದು. ಮದುವೆ ಅನ್ನೋದು ಲೈಫಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಮನೆಗ್ ಬರೋ ಸೊಸೆ ಒಳ್ಳೆಯವರಾಗಿದ್ದು ಎಲ್ಲವನ್ನೂ ಎಲ್ರನ್ನೂ ಸಹಿಸ್ಕೊಂಡು ಹೋದ್ರೆ ಮಾತ್ರ ಮನೆ ನಂದ್ಗೋಕುಲ್ವಾಗಿರುತ್ತೆ. ಏನಂತೀರಾ? ಮನೆಗ್ ಬರೋ ಸೊಸೆ ಸುಳ್ಳು ಮೋಸ ಮಾಡ್ತಾ ಮನೆಯವ್ರ ಗೌರವ ಕೊಡದೆ ನಮ್ ಫೀಲಿಂಗ್ಸಿಗೆ ಬೆಲೆ ಕೊಡದೆ ಹೋದ್ರೆ ಕಷ್ಟ ಆಗುತ್ತಲ್ವಾ? ಹೌದು ತಾನೆ?